ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭದ್ರಾ ವಿದ್ಯಾ ಮಾಸ್ಟರ್ ಪ್ಲ್ಯಾನಿಂದಾಗಿ ಸುಭಾಷ್ನ ಬಂಡವಾಳ ಸಾಕ್ಷಿ ಸಮೇತ ಬಯಲಾಗುವ ಕಾಲ ಹತ್ತಿರ ಬಂದಿದೆ. ಕಥೆಯಲ್ಲಿ ಏನಾಗುತ್ತೆ ಅಂದರೆ, ಮನೆಗೆ ಬಂದ ಅಮ್ಮಮ್ಮ ಹೆಂಡತಿ ದೂರವಾದ ತಕ್ಷಣ ಮತ್ತೊಂದು ಮದುವೆಗೆ ಸಿದ್ಧವಾಗಿರುವ ಸುಭಾಷನ ಬುದ್ಧಿಯನ್ನು ನೋಡಿ ತೀವ್ರ ಬೇಸರ ವ್ಯಕ್ತಪಡಿಸ್ತಾರೆ. ಗಂಡ ದೂರವಾದರೆ ಸ್ವಾಭಿಮಾನದಿಂದ ತನ್ನ ಕಾಲ ಮೇಲೆ ತಾನು ನಿಂತು ಬದುಕಲು ಹೆಣ್ಣು ಯತ್ನಿಸ್ತಾಳೆ. ಆದರೆ ಗಂಡಿಗೆ ಮಾತ್ರ ಹೆಂಡತಿ ಇಲ್ಲದಿದ್ದರೆ ಜೀವನವೇ ನಡೆಯುವುದಿಲ್ಲ ಎಂಬಂತೆ ಆಡ್ತಾನೆ ಎಂದು ವಿದ್ಯೆಯ ಮುಂದೆ ಹೇಳ್ತಾರೆ. ಮತ್ತೊಂದೆಡೆ ಯಾರೂ ಇಲ್ಲದ ವೇಳೆ ಕಾಡಿನಲ್ಲಿ ಭದ್ರ ಕಾಯುತ್ತಾ ನಿಂತಿರ್ತಾನೆ. ಅಲ್ಲಿಗೆ ಬರುವ ಗಾಡಿನ ಗುರುಗಳು ಮತ್ತು ಅವರ ಮಗಳನ್ನು ಭದ್ರ ಭೇಟಿಯಾಗ್ತಾನೆ. ಗರ್ಭಿಣಿ ಎನ್ನದೇ ಪ್ರಾಣದ ಹಂಗು ತೊರೆದು ಮಾವಯ್ಯನಿಗಾಗಿ ಗಿಡಮೂಲಿಕೆ ತಂದಿದ್ದು ತನ್ನ ಹೆಂಡತಿ ವಿದ್ಯಾ. ಆದರೆ ಸುಭಾಷ ಅವಳ ತಡೆಗೆ ಒಡೆದು ಆ ಮೂಲಿಕೆಗಳನ್ನು ಕದ್ದು ತಂದು ಇವತ್ತು ಸಮಾಜದಲ್ಲಿ ಸನ್ಮಾನ ಗೌರವಗಳನ್ನು ಅನುಭವಿಸುತ್ತಿದ್ದಾನೆ ಎನ್ನುವ ಸತ್ಯವನ್ನು ಭದ್ರ ಬಿಚ್ಚಿಡುತ್ತಾನೆ. ವಿದ್ಯಾಳಿಗೆ ಸಿಗಬೇಕಾದ ನ್ಯಾಯ ಸಿಗಲೇಬೇಕು ಎಂದು ಸತ್ಯ ಗೊತ್ತಿರುವ ಗುರುಗಳ ಮಗಳನ್ನು ತನ್ನ ಜೊತೆ ಬಂದು ಎಲ್ಲರ ಮುಂದೆ ಸಾಕ್ಷಿ ಹೇಳುವಂತೆ ವಿನಂತಿಸ್ತಾನೆ. ಅವಳಿಗೆ ರಕ್ಷಣೆ ನೀಡುವ ಭರವಸೆಯನ್ನು ನೀಡ್ತಾನೆ. ಇತ್ತ ಮನೆಯಲ್ಲಿ ಸುಭಾಷನ ಮದುವೆ ಸಿದ್ಧತೆಗಳು ನಡೆಯುತ್ತಿರುತ್ತವೆ. ಭದ್ರಾ ಎಲ್ಲಿಯೂ ಕಾಣಿಸದಿರುವುದನ್ನು ಕಂಡು ಈಶ್ವರಿ ಚಿತ್ರಂಗೆ ದೊಡ್ಡ ಅನುಮಾನ ಮತ್ತು ಭಯ ಶುರುವಾಗುತ್ತದೆ. ಭದ್ರಾ ಎಲ್ಲೂ ಹೋಗಿಲ್ಲ, ಸುಭಾಷನ ಮದುವೆಗೆ ಒಂದು ದೊಡ್ಡ ಸರ್ಪ್ರೈಸ್ ತರಲು ಹೋಗಿದ್ದಾನೆ ಎಂದು ಕ್ವಾಂಟ್ಲೆ ಹೇಳಿದಾಗ ಈಶ್ವರಿಗೆ ಎದೆಯಲ್ಲಿ ನಡುಕ ಶುರುವಾಗುತ್ತದೆ. ಕೊನೆಗೆ ಮನೆಯಲ್ಲಿ ಬಹಳ ಖುಷಿಯಿಂದ ಓಡಾಡುತ್ತಿರುವ ವಿದ್ಯೆಯನ್ನು ಕಂಡು ಈಶ್ವರಿ, ನಿನ್ನ ಗಂಡ ಎಲ್ಲಿ ಹೋಗಿದ್ದಾನೆ ಎಂದು ಪ್ರಶ್ನಿಸುತ್ತಾಳೆ. ಅದಕ್ಕೆ ವಿದ್ಯೆ ಖಡಾಖಂಡಿತವಾಗಿ, ನಿನ್ನ ಮಗ ಮುಚ್ಚಿಟ್ಟಿರುವ ಮೋಸದ ಸತ್ಯವನ್ನು ನನ್ನ ಗಂಡ ಸಾಕ್ಷಿ ಸಮೇತ ಎತ್ತಿ ತೋರಿಸಲು ಹೋಗಿದ್ದಾನೆ. ಇಷ್ಟು ದಿನ ಬೇರೆಯವರ ಶ್ರಮವನ್ನು ಕದ್ದು ಮೆರೀತಿದ್ದ ನಿನ್ನ ಮಗನ ಬಂಡವಾಳ ಇವತ್ತು ಬಯಲಾಗುವುದು ಖಂಡಿತ. ಸತ್ಯಕ್ಕೆ ಗೆಲುವು ಎಂದು ಈಶ್ವರಿಯ ಮುಖಕ್ಕೆ ಹೊಡೆದಂತೆ ಉತ್ತರಿಸುತ್ತಾಳೆ. ಭದ್ರಾ ತರುತ್ತಿರುವ ಆ ಸಾಕ್ಷಿ ಯಾರು? ಸುಭಾಷನ ನಿಜರೂಪ ಎಲ್ಲರ ಮುಂದೆ ಬಯಲಾಗುತ್ತಾ? ಮುಂದಿನ ಹಂತದಲ್ಲಿ ಏನಾಗಿದೆ ಎಂದು ಕಾದು ನೋಡಬೇಕಾಗಿದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗತ್ತೆ. ಈ ಕಡೆ ಭದ್ರಾ ಕರ್ಕೊಂಬಂದು ಗುರುವರ ಮಗಳನ್ನ ಕರ್ಕೊಂಬಂದು ಎಲ್ಲರಿಗೂ ನಿಜ ಹೇಳ್ತಾನ. ಅವನು ನಿಜ ಹೇಳಿದ ತಕ್ಷಣ ಒಪ್ಕೊತಾರ ರಾಮೇಗೌಡರು, ಶಿವರಾಮೇಗೌಡರು. ಹಾಗೆ ವಿದ್ಯೆನೇ ತನ್ನ ಪ್ರಾಣ ಉಳಿಸಿದ್ದು ಅಂತ ಹೇಳಿ ಗೊತ್ತಾಗತ್ತಾ? ಹಾಗೆ ಈ ಕಡೆ ಸುಭಾಷನ ಮದುವೆ ನಿಂತು ಹೋಗುತ್ತಾ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಹಾಗೆ ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್.